ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಅದಕ್ಕೋಸ್ಕರ ನಾನಿವತ್ತು ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಕೋಲನ್ನು ಕಟ್ಟದೇನೆ 2 ಸ್ಟೆಪ್ನಲ್ಲಿ ಬರೋ ಹಾಗೆ ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಸೀರೆಯ ಒಳಪದರು ಅಂದರೆ ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. 4 ರಿಂದ 5 ಇಂಚಿನಷ್ಟು ಬಿಡ್ಸ್ಗಳಾಗುವಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಅಂದರೆ ನಮಗೆ ಜಾಸ್ತಿ ಪ್ಲೀಟ್ಸ್ಗಳು ಬರ್ತವೆ. ಇಲ್ಲಿ ಜಾಸ್ತಿ ಪ್ಲೀಟ್ಸ್ಗಳು ಬಂದಾಗ ಸೀರೆನ ಅಮ್ಮನವ್ರಿಗೆ ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದು 10 ರಿಂದ 12 ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಾದಮೇಲೆ ಹಿಡಿಲಿಕ್ಕೆ ಸಫಿಸಿಯೆಂಟ್ ಅನಿಸೋದಿಲ್ಲ, ಕೈಯಲ್ಲಿ ಸ್ವಲ್ಪ ಇದು ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಅವನ್ನೆಲ್ಲ ಒಂದೊಂದಾಗಿ ನೀಟಾಗಿ, ಹೈಟ್ ಇಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು, ಕರೆಕ್ಟಾಗಿ ಬರಬೇಕು. ಆ ರೀತಿ ಇಲ್ಲಿ ಹೈಟನ್ನು ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆ ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಉಳಿದ ಸೀರೆ ಏನಿದೆ ನೋಡಿ, ಅಂದರೆ ನಮ್ಮದು ಸೆರಗಿನವರೆಗೂ ಉಳಿದ ಸೀರೆ ಏನಿದೆ ನೋಡಿ, ಇದೇ ರೀತಿ ಕಂಟಿನ್ಯೂ ಆಗಿ ಇದೇ ಪ್ರೊಸೆಸ್ಸಲ್ಲಿ ನಾನು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನೀಟಾಗಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಹಬ್ಬ ಒಂದ್ಸಲ ಮುಂದಿದ್ದಾಗ ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ನಮಗೆ ಸೆಂಟರ್ ಪ್ಲೀಟ್ಸ್ಗಳನ್ನು ಇಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಅವನ್ನ ಜೋಡಿಸ್ಕೊಂಡ್ಬಿಟ್ಟು ಮತ್ತೆ ಬಟ್ಟೆ ಕ್ಲಿಪ್ಪಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಕ್ಲಿಪ್ಪನ್ನು ಸಾಧ್ಯ ಆದರೆ ಹೊಸದೇ ತೊಗೊಂಡ್ರೆ ಒಳ್ಳೆಯದು ನೋಡಿ. ಇವಾಗ ಸೆಂಟರ್ ಪ್ಲೀಟ್ಸ್ ಆಗಿದೆ. ಇವಾಗ ಸೆರಗನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಸೆರಗನ್ನು ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಬಾರ್ಡರ್ ಎಷ್ಟಿದೆಯೋ ಅಲ್ಲಿಗೆ ಫಸ್ಟ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಉಳಿದ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಅಂದರೆ ಬಾರ್ಡರ್ ಎಷ್ಟಿದೆಯೋ ಅಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಾಗ ತುಂಬಾ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಈ ಮೆಥಡನ್ನು ನಾವು ಫಾಲೋ ಮಾಡಿದಾಗ ನಮಗೆ 7 ರಿಂದ 8 ಇಲ್ಲಿ ಸೆರಗಿನ ಪ್ಲೀಟ್ಸ್ಗಳು ನಮಗೆ ಸಿಗ್ತವೆ. ಈ ರೀತಿಯಾಗಿ ನಮಗೆ ಸೆರಗು ಎಲ್ಲಿವರೆಗೂ ಉದ್ದ ಬೇಕೋ ಅಲ್ಲಿವರೆಗೂ ಇದನ್ನು ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಗುಂಡ್ಪಿನನ್ನು ಯೂಸ್ ಮಾಡಿ, ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಬೇಡಿ. ಸೇಫ್ಟಿ ಪಿನ್ ಯೂಸ್ ಮಾಡಿದರೆ ರಿಂಗ್ ಒಳಗಡೆ ಸಿಕ್ಕೊಂಡು ಬಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ. ಇಲ್ಲಿ 2.5 ಮೊಳದಷ್ಟು ನಾನು ಸೆರಗು ಮತ್ತು ಸೆಂಟರ್ ಪ್ಲೀಟ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇವಾಗ ನಮ್ಮದು ಫೋಲ್ಡಿಂಗ್ ಆಗಿದೆ. ಇದನ್ನು ಯಾವ ರೀತಿ ಡ್ರೇಪ್ ಮಾಡೋದು ಅಂತ ನೋಡೋಣ. ಈ ಕಡೆ ನೋಡಿ, ಒಂದು ಟೇಬಲ್ ಮೇಲೆ ಪೀಠನ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ನಾನಿಲ್ಲಿ ಕಳಶನ ಇಟ್ಕೊಂಡಿದ್ದೀನಿ. ಕಳಶಕ್ಕೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ಈ ಕಳಶಕ್ಕೆ ಕೋಲನ್ನು ಕಟ್ಟಿಲ್ಲ. ಇವಾಗ ನೋಡಿ, ಫಸ್ಟಿಗೆ ಈ ರೀತಿ ಸೆರಗನ್ನು ಹಿಂದ್ಗಡೆ ಇಟ್ಕೊಳ್ಳಿ. ಅದಾದಮೇಲೆ ಸೀರೆಯನ್ನು 2 ಕಡೆ ಬರೋ ಹಾಗೆ ಈ ರೀತಿ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಹಾಕ್ಕೊಂಡಾಗ ಪ್ಲೀಟ್ಸ್ಗಳ ಮುಖ ಏನಿದೆ ನೋಡಿ, ಅಂದರೆ ನಮ್ಮದು ಸ್ಟಾರ್ಟಿಂಗ್ ಪ್ಲೀಟ್ ಇರುತ್ತೆ ನೋಡಿ, ಒಂದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಕೆಳಮುಖವಾಗಿರಬೇಕು. ಅಂದಾಗ ನಮ್ಮದು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ, ನಿಮಗೆ ಸೀರೆ ಉಡಿಸ್ಲಿಕ್ಕೇ ಬರೋದಿಲ್ಲ. ಆಯಿತಾ? ಈ ಒಂದು ಟಿಪ್ಪನ್ನು ನೀವು ಖಂಡಿತ ನೆನಪಲ್ಲಿ ಇಟ್ಕೊಳ್ಳಿ ನೋಡಿ. ಈ ಕಡೆ 2 ಕಡೆನ ಹಾಕ್ಕೊಂಡಾದಮೇಲೆ ಬಲಗಡೆ ಇರುವಂಥದ್ದು ಸ್ವಲ್ಪ ಉದ್ದ ಬಿಡ್ತಾ ಇದ್ದೀನಿ, ಎಡಗಡೆ ಬಂದಿರುವಂಥದ್ದು ಸ್ವಲ್ಪ ಕಡಿಮೆ ಬಿಡ್ತಾ ಇದ್ದೀನಿ. ಅಂದರೆ ನಮಗೆ ಇಲ್ಲಿ ಡಬಲ್ ಸ್ಟೆಪ್ಪಲ್ಲಿ ಬರಬೇಕು ಅಲ್ವಾ, ಅದಕ್ಕೋಸ್ಕರ ನೋಡಿ. ನಾವು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡ್ರೂ ಕೂಡ ಒಂದೊಂದು ಇಲ್ಲಿ ಸೀರೆಯ ಪ್ಲೀಟ್ಸ್ಗಳೇನಿದೆ ನೋಡಿ ಜರುಗಿರ್ತವೆ. ಅವನ್ನೆಲ್ಲನೂ ಕೂಡ ಈ ರೀತಿ ಜೋಡಿಸ್ಕೊಂಡು ಕರೆಕ್ಟಾಗಿ ಜೋಡಿಸ್ಕೋಬೇಕು. ಅದೇ ರೀತಿ 2 ಕಡೆಯೂ ಕೂಡ ಅಷ್ಟೇ. ಪ್ಲೀಟ್ಸ್ಗಳು ಜರುಗಿದಾಗ ನಾವು ಆಮೇಲೆ ಡ್ರೇಪ್ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟಾಗಿ ಒಂದು ಸಲ ಜೋಡಿಸ್ಕೊಂಡ್ಬಿಟ್ಟು ಈಗ ಇವೆರಡನ್ನೂ ಕೂಡಿಸ್ಕೊಂಡು ನಾವು ಅಲ್ಲಿ ಒಂದು ಪಿನ್ನನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಾಗ ನೋಡಿ 2 ಸ್ಟೆಪ್ಗಳು ನಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಇಲ್ಲಿ ಇವಾಗ ಬಿಂದಿಗೆ ನೋಡಿ ಪೂರ್ತಿ ಓಪನ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಹಿಂದ್ಗಡೆಯಿಂದ ಬಿಂದಿಗೆಗೆ ಬರೋ ಹಾಗೆ ಪ್ಲೇಟ್ಸ್ಗಳನ್ನು ತೊಗೊಂಡಿದ್ನಲ್ವ, ಅವನ್ನ ಸ್ವಲ್ಪ ಈ ರೀತಿ ಮೇಲ್ಗಡೆ ಜರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಬಿಂದಿಗೆನೂ ಕೂಡ. ಅದಕ್ಕೆ ಇವಾಗೇನಿದೆ ನೋಡಿ, ಪ್ಲೀಟ್ಸ್ಗಳನ್ನು ಕರೆಕ್ಟಾಗಿ ನೀಟಾಗಿ ಹರಡ್ಕೊಳ್ಳಿ. ಇಲ್ಲಿ ಹಾಕಿರುವಂತಹ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಫುಲ್ ಕವರ್ ಆಗೋ ಹಾಗೆ, ಟೇಬಲ್ ಪೂರ್ತಿ ಕವರ್ ಆಗೋ ಹಾಗೆ ಇದನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ಳಿ. ನಿಮಗೆ ಯಾವ ರೀತಿ ಸಾರಿ ಡ್ರಾಪಿಂಗ್ ವಿಡಿಯೋಗಳನ್ನು ಬೇಕು ಎಂಬುದನ್ನು ಕಮೆಂಟ್ ಮಾಡಿ. ಖಂಡಿತ ನಾನು ಅದೇ ರೀತಿ ಡ್ರೇಪ್ ಮಾಡಿ ತೋರಿಸ್ತೀನಿ ಕೂಡ ನೋಡಿ. ಈ ರೀತಿ ಕೆಳಗಡೆ ಪ್ಲೀಟ್ಸ್ಗಳನ್ನು ನಾನು ಹರ್ಕೊಂಡಿದ್ದೀನಿ. ಆಮೇಲೆ ಮೇಲ್ಗಡೆ ಪ್ಲೀಟ್ಸ್ಗಳನ್ನು ಅಲ್ಲಿನೂ ಹಾಕಿರುವಂತಹ ಬಟ್ಟೆ ಕ್ಲಿಪ್ಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಅವನ್ನು ಕೂಡ ಅಷ್ಟೇ ರೌಂಡ್ ಶೇಪಲ್ಲಿ ಬರೋ ಹಾಗೆ ಹರಡ್ಕೊಳ್ಳಿ. ನೀಟಾಗಿ ಜೋಡಿಸ್ಕೊಳ್ಳಿ ಇವನ್ನ ನೋಡಿ. ಈ ರೀತಿಯೆಲ್ಲ ಜೋಡಿಸ್ಕೊಂಡಾದಮೇಲೆ ಸೆರಗನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋ ನಿಮಗೆ ಕನ್ಫ್ಯೂಷನ್ ಇರುತ್ತೆ ನೋಡಿ. ಸೆರಗನ್ನು ಸಿಂಪಲ್ಲಾಗಿ ಹಿಂದೆ ತೊಗೊಂಡ್ಬಿಟ್ಟು ಅಲ್ಲಿ ನಮಗೆ ಬಿಂದಿಗೆಗೆ ಸ್ವಲ್ಪ ಸ್ಪೇಸ್ ಉಳ್ಕೊಂಡಿರುತ್ತೆ ಅಲ್ವಾ, ಅದರ ಮೇಲ್ಗಡೆ ಈ ರೀತಿ ಹಾಕ್ಕೊಂಡು ನಿಮ್ಗೆ ಕರೆಕ್ಟಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಹಿಂದ್ಗಡೆ ಒಂದು ಗುಂಪಿನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಇವಾಗ ಅದೇ ಸೆರಗನ್ನು ಹಿಂದಿಂದ ತೊಗೊಂಡ್ಬಿಟ್ಟು ಅಮ್ಮನವ್ರ ಬಲಗಡೆ ಬರೋ ಹಾಗೆ ಈ ರೀತಿ ಪೀಠನ ಇಟ್ಕೊಂಡಿರ್ತೀವಲ್ವ, ಪೀಠದ ಮೇಲೆ ಕರೆಕ್ಟಾಗಿ ಹರಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಿಮಗೆ 2 ಕಡೆ ಬಾರ್ಡರ್ ಕಾಣಿಸ್ತಾ ಇದೆ.
ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸುಲಭವಾದ ಮೆಥಡ್ ಇದು. ಒಬ್ಬೊಬ್ಬರೆಲ್ಲ ಹೇಳ್ತಿರ್ತೀರಿ ಕೋಲ್ ಕಟ್ಟಬಾರ್ದು ಅದು ಇದು ಅಂತ, ಅವ್ರಿಗೆ ಅಂತ ಈ ಒಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಅಮ್ಮನವ್ರಿಗೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಡೆಕೋರೇಷನನ್ನು ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗುಂಡು ಗುಂಡಾಗಿ ಚಿಕ್ಕದಾಗಿ ಪುಟ್ಟದಾಗಿ ಅಮ್ಮನವರು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.